ಉದ್ಯೋಗ ಬದಲಾಯಿಸುವವರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಇಪಿಎಫ್ಒ ತನ್ನ ಆನ್ಲೈನ್ ಪೋರ್ಟಲ್ನಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿದ್ದು, ಕೆಲವು ಹಳೆಯ ಆಯ್ಕೆಗಳನ್ನು ತೆಗೆದುಹಾಕಿ ಹೊಸ ಸೇವೆಗಳನ್ನು ಸೇರಿಸಿದೆ. ಇದರ ಮುಖ್ಯ ಉದ್ದೇಶ ಪಿಎಫ್ಗೆ ಸಂಬಂಧಿಸಿದ ಆನ್ಲೈನ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ, ಸರಳವಾಗಿ ಹಾಗೂ ಬಳಕೆದಾರ ಸ್ನೇಹಿಯಾಗಿ ರೂಪಿಸುವುದಾಗಿದೆ. ಈ ಹೊಸ ಬದಲಾವಣೆಗಳಿಂದ ಸದಸ್ಯರು ತಮ್ಮ ಪಿಎಫ್ ಸೇವೆಗಳನ್ನು ಕಡಿಮೆ ಸಮಯದಲ್ಲೇ ಪಡೆಯಲು ಸಾಧ್ಯವಾಗುತ್ತದೆ. ಇತ್ತೀಚೆಗೆ ಮುಖ್ಯ ಡೇಟಾಬೇಸ್ ಏಕೀಕರಣ ಹಾಗೂ ಸಾಫ್ಟ್ವೇರ್ ಅಪ್ಗ್ರೇಡ್ ಕಾಮಗಾರಿಗಳ ಕಾರಣದಿಂದ ಜೂನ್ 26ರಿಂದ ಹಲವು ಪಿಎಫ್ ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು, ಇದೀಗ ಆ ಸೇವೆಗಳು ಹಂತ ಹಂತವಾಗಿ ಪುನರಾರಂಭ ಆಗುತ್ತಿದ್ದು, ಪೋರ್ಟಲ್ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ಮತ್ತೆ ಕಾರ್ಯನಿರ್ವಹಿಸುತ್ತಿದೆ. ಈ ಅಪ್ಗ್ರೇಡ್ ವೇಳೆ ಹಲವು ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಗಿದ್ದು, ಸದಸ್ಯರಿಗೆ ಮತ್ತಷ್ಟು ಸುಲಭ ಅನುಭವ ನೀಡುವತ್ತ ಇಪಿಎಫ್ಒ ಹೆಜ್ಜೆ ಇಟ್ಟಿದೆ. ಹೊಸ ವ್ಯವಸ್ಥೆಯ ಪ್ರಮುಖ ಲಾಭ ಅಂದ್ರೆ ಉದ್ಯೋಗ ಬದಲಾಯಿಸುವಾಗ ಒಂದು ಕಂಪನಿಯ ಪಿಎಫ್ ಖಾತೆಯಲ್ಲಿರುವ ಹಣವನ್ನು ಹೊಸ ಕಂಪನಿಯ ಪಿಎಫ್ ಖಾತೆಗೆ ವರ್ಗಾಯಿಸುವ ಪ್ರಕ್ರಿಯೆ. ಈಗ ಮತ್ತಷ್ಟು ಅದು ಸರಳವಾಗಿದೆ. ಹಿಂದೆ ವರ್ಗಾವಣೆಗೆ ಒಂದೇ ವಿಧಾನ ಲಭ್ಯವಿದ್ದರೆ, ಈಗ ಇಪಿಎಫ್ಒ 2 ವಿಭಿನ್ನ ಆಯ್ಕೆಗಳನ್ನು ಒದಗಿಸಿದೆ. ಇದರಿಂದ ಸದಸ್ಯರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪಿಎಫ್ ವರ್ಗಾವಣೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು. ಈ 2 ಮಾರ್ಗಗಳು ಈ ರೀತಿಯಾಗಿವೆ. ಪಿಎಫ್ ಪೋರ್ಟಲ್ನ ಆನ್ಲೈನ್ ಸರ್ವಿಸಸ್ ಟ್ಯಾಬ್ನಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಆಯ್ಕೆಯ ಮೂಲಕ ವರ್ಗಾವಣೆ ಕೋರಿಕೆ ಸಲ್ಲಿಸಬಹುದು. ಮೊಬೈಲ್ ಸರ್ವಿಸ್ ಹಿಸ್ಟರಿನಲ್ಲಿ ಸರ್ವಿಸ್ ಟ್ರಾನ್ಸ್ಫರ್ ಕ್ಲೈಮ್ ಆಯ್ಕೆಯ ಮೂಲಕವೂ ಖಾತೆಯನ್ನು ಬದಲಾಯಿಸಬಹುದು. ಈ 2 ಹೊಸ ಆಯ್ಕೆಗಳಿಂದ ಪಿಎಫ್ ವರ್ಗಾವಣೆ ಮತ್ತಷ್ಟು ವೇಗವಾಗಿ, ಸುಲಭವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಲಿದೆ. ನಿಮ್ಮ ಪಿಎಫ್ ಅಕೌಂಟ್ ಆಧಾರ್ಗೆ ಲಿಂಕ್ ಆಗಿದ್ದಲ್ಲಿ ಮತ್ತು ಉದ್ಯೋಗ ಬದಲಾಯಿಸಿದಲ್ಲಿ ಹಳೆಯ ಪಿಎಫ್ ಬ್ಯಾಲೆನ್ಸ್ ಸ್ವಯಂಚಾಲಿತವಾಗಿ ಹೊಸ ಅಕೌಂಟ್ಗೆ ವರ್ಗಾವಣೆಯಾಗುತ್ತದೆ. ಇದಕ್ಕಾಗಿ ಪ್ರತ್ಯೇಕ ಫಾರಂ ತುಂಬುವ ಅಥವಾ ಹಳೆಯ ಹೊಸ ಉದ್ಯೋಗದಾತರ ಅನುಮತಿ ಪಡೆಯುವ ಅಗತ್ಯ ಇಲ್ಲ. ಈ ವ್ಯವಸ್ಥೆಯು ಹಿಂದಿಗಿಂತ ಬಹಳ ಸುಲಭ ಮತ್ತು ತ್ವರಿತವಾಗಿದೆ. ಈ ಬದಲಾವಣೆಗಳು ಲಕ್ಷಾಂತರ ಉದ್ಯೋಗಿಗಳಿಗೆ ದೊಡ್ಡ ಸೌಲಭ್ಯವನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿ ಮತ್ತು ಸೇವೆಗಳಿಗೆ ಇಪಿಎಫ್ಒ ಅಧಿಕೃತ ವೆಬ್ಸೈಟ್ ಅಥವಾ UMANG ಆಪ್ ಅನ್ನು ಸಂಪರ್ಕಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.